ನಮಸ್ಕಾರ ವೀಕ್ಷಕರೇ ಒಂದು ರಾತ್ರಿ ಸಭೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಸಿಎಂ ಬದಲಾವಣೆ ಚರ್ಚೆ ಈ ಗದ್ದುಗೆ ಗುದ್ದಾಟ ತಾರಕಕ್ಕೇರಿದೆ. ಅದರ ಜೊತೆಗೆ ಸಭೆಗಳು ನಡೀತಾ ಇದೆ. ಖರ್ಗೆ ಅವರು ಎಂಟ್ರಿ ಆಗಿದ್ದಾರೆ. ಮನವೊಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನು ಸೆಳೆಯೋದಕ್ಕೆ ಒಂದು ಬಿಗ್ ಪ್ಲಾನ್ ಮಾಡಿಕೊಂಡು ತಯಾರಾಗಿ ನಿಂತಿದ್ದಾರೆ. ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅವರ ಸೀಕ್ರೆಟ್ ಪ್ಲಾನ್ ಈಗ ರಿವೀಲ್ ಆಗಿದೆ. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರವರೆಗೂ ಡಿ.ಕೆ. ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಮಾಸ್ಟರ್ ಪ್ಲಾನ್ ನಡೀತಾ ಇರೋದು ಸಿಎಂ ಕುರ್ಚಿಗಾಗಿ. ಸದ್ಯದಲ್ಲೇ ಸಿಎಂ ಕುರ್ಚಿಯನ್ನು ಏರಲಿದ್ದಾರೆ ಡಿ.ಕೆ. ಶಿವಕುಮಾರ್. ವರ್ಷಾಂತ್ಯಕ್ಕೆ ಬಿಗ್ ತಯಾರಿ ಆಗಿ ಹೋಗಿದ್ಯಾ? ಮತ್ತೊಂದು ಕಡೆ ಕುರ್ಚಿ ಏರುವ ಹೊತ್ತಲ್ಲೇ ದೊಡ್ಡ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಸೈಲೆಂಟ್ ಆಗಿ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಇದು ಈಗ ಸಂಚಲನವನ್ನು ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಆ ಸೀಕ್ರೆಟ್ ಪ್ಲಾನ್ ಬೇರಾವುದೂ ಅಲ್ಲ, ಆಂಧ್ರ ಆಪರೇಷನ್. ಇದರ ಜೊತೆಗೆ ಆಪರೇಷನ್ ಆಪ್ತಾ ಕೂಡ ನಡೆಸ್ತಾ ಇದ್ದಾರೆ. ಆ ಮೂಲಕ ಇದ್ದಕ್ಕಿದ್ದಂತೆ ಅಚ್ಚರಿಯ ನಡೆಯನ್ನು ಅನುಸರಿಸಿದ್ದಾರೆ. ಹಾಗಾದರೆ ಏನಿದು ರಾತ್ರಿ ಮೀಟಿಂಗ್ ರಹಸ್ಯ? ಡಿ.ಕೆ. ಅವರ ಮುಂದಿನ ನಡೆ ಏನು? ಸಿದ್ದರಾಮಯ್ಯ ಅವರ ಬಳಗದಲ್ಲಿ ತಳಮಳ ಸೃಷ್ಟಿಯಾಗಿದ್ಯಾಕೆ? ಖರ್ಗೆ ಎಂಟ್ರಿ ಬೆನ್ನಲ್ಲೇ ಬಟಾ ಬಯಲಾದ ರಹಸ್ಯವೇನು? ಡಿ.ಕೆ. ಅವರ ಮೆಗಾ ಆಪರೇಷನ್ನಲ್ಲಿ ನಡೆಸ್ತಿರೋದೇನು? ಆ ಬಗ್ಗೆ ಬಹಳ ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ಆದ ವರದಿ ನೋಡೋಣ. ವೀಕ್ಷಕರೇ, ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು, ಸಭೆಗಳು, ಡಿನ್ನರ್ ಮೀಟಿಂಗ್ ಎಲ್ಲವೂ ನಡೀತಾ ಇದೆ. ಸಿಎಂ ಪಟ್ಟ ಬಿಸಿ ಬಿಸಿ ಚರ್ಚೆಯನ್ನು ಹುಟ್ಟುಹಾಕಿದೆ. ನಾನೇ ಸಿಎಂ ಅಂತಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅನ್ನುವವರೆಗೂ ಬಂದಿದ್ದಾರೆ. ಈಗಾಗಲೇ ಒಂದು ಹಂತಕ್ಕೆ ಸಿದ್ದು ಬಳಗದಲ್ಲಿ ತಳಮಳ ಶುರುವಾಗಿದೆ. ಹೀಗಾಗಿನೇ ಸಿಎಂ ಪಟ್ಟಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರಲ್ಲ, ಹೊಸ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಹೊಸ ದಾಳ ಉರುಳಿಸೋದಕ್ಕೆ ಸಿದ್ದರಾಮಯ್ಯ ಅವರ ಬಣ ಸಜ್ಜಾಗಿದೆ. ಇತ್ತೀಚೆಗೆ ಖರ್ಗೆ ಅವರು ಎಂಟ್ರಿ ಆಗೋದಕ್ಕೂ ಮುಂಚೆ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಸಮಸ್ಯೆ ಆಗಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ, ಹೈಕಮಾಂಡ್ನಲ್ಲಿ ಅಲ್ಲ ಅನ್ನುವ ಮಾತುಗಳು ಕೇಳಿ ಬಂತಲ್ವಾ. ಈಗ ರಾಜ್ಯಕ್ಕೆ ಬಂದಂತಹ ಚೆಂಡನ್ನು ಮತ್ತೆ ಸಿಎಂ ದಿಲ್ಲಿಯತ್ತ ಬೀಸಿದ್ದಾರೆ. ವರಿಷ್ಠರ ಜೊತೆಗೆ ನಾನು ಮಾತಾಡಿದ್ದೀನಿ, ನಾವೇ ನಿರ್ಧಾರ ಮಾಡೋದಕ್ಕೆ ಹೇಳಿದ್ದಾರೆ, ಅಲ್ಲಿಗೆಲ್ಲ ಮುಗೀತು, ಹೆಚ್ಚು ಚರ್ಚೆ ಬೇಡ ಅಂತ ಹೇಳ್ತಿದ್ದಾರೆ. ನಾನೇ ಪೂರ್ಣ ಅವಧಿಗೆ ಸಿಎಂ ಅಂತಿದ್ದಂತಹ ಸಿದ್ದರಾಮಯ್ಯ ಅವ್ರಿಗೂ ಬಿಸಿ ಮುಟ್ಟಿದೆ ಅಂದಂಗೆ ಆಯಿತು ಅಲ್ಲಿಗೆ. ಇದು ಮಾತ್ರ ಅಲ್ಲ, ಹೆಚ್ಚು ಚರ್ಚೆ ಆದಷ್ಟು ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಲಾಭ. ಹೀಗಾಗಿ ಹೆಚ್ಚು ಚರ್ಚೆನೇ ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಹಾಗಾದರೆ ಈಗ ಯಾವ ಹೊಸ ದಾಳವನ್ನು ಉರುಳಿಸೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ? ವೀಕ್ಷಕರೇ, ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಪಾಲಿಟಿಕ್ಸ್ ನಡೀತು. ಅದಾದ ನಂತರದಲ್ಲಿ ಸಿದ್ದು ಆಪ್ತ ಬಣ ಹೊಸ ರಾಜಕೀಯ ದಾಳ ಉರುಳಿಸೋದಕ್ಕೆ ಸಜ್ಜಾಗಿದೆ ಅನ್ನೋದು ಹೊಸ ವಿಷಯ. ಈಗ ವಿಧಾನಸಭೆಯಲ್ಲಿ 2.5 ವರ್ಷದ ಅಧಿಕಾರ ಹಂಚಿಕೆ ತೀರ್ಮಾನನೇ ಆಗಿಲ್ಲ ಅಂತ ಸಿಎಂ ಸ್ಪಷ್ಟಪಡಿಸ್ತಾರೆ. ಅವರು ಹಾಗೆ ಅವರ ಬಣ ಹೈಕಮಾಂಡ್ ಬೆಂಬಲದ ಜೊತೆಗೆ ಮುಂದುವರಿತೀವಿ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಏನಾದರೂ ಏರುಪೇರಾಗಿ ಬದಲಾವಣೆ ಅನಿವಾರ್ಯ ಅಂತ ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡಲೇಬೇಕು. ಅದಕ್ಕೂ ಕೂಡ ಸಿದ್ದು ಬಣ ತಯಾರಾಗಿ ನಿಂತಿದೆ. ಹಿರಿಯ ನಾಯಕ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹೆಸರನ್ನು ಮುನ್ನೆಲೆಗೆ ತರೋದಕ್ಕೆ ಸಿದ್ದು ಬಣ ಈಗ ರಣತಂತ್ರವನ್ನು ರೂಪಿಸಿರುವಂಥದ್ದು. ಯಾಕೆ ಪರಮೇಶ್ವರ್ ಅವರ ಹೆಸರನ್ನೇ ಆಯ್ಕೆ ಮಾಡಿಕೊಂಡಿದೆ? ಕ್ಲೀನ್ ಇಮ್ಯಾಜ್ ಇದೆ, ಸೀನಿಯಾರಿಟಿ ಕಾರ್ಡನ್ನು ಬಳಸಬಹುದು. ಹೀಗಾಗಿ ಪರಮೇಶ್ವರ್ ಅವರನ್ನು ಸಿಎಂ ಕುರ್ಚಿಗೆ ಕೂರಿಸುವ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರ ಆಪ್ತ ಬಣದ್ದು. ಇನ್ನೊಂದು ಕಡೆ ಡಿ.ಕೆ. ಬಣದಲ್ಲಿ ಇಲ್ಲಿ 50-50 ಅನ್ನುವಂತಹ ವಾತಾವರಣ ಇದೆ. ಯಾಕಂದರೆ ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿರೋದು ಸೀಕ್ರೆಟ್ ಒಪ್ಪಂದ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಪ್ಪಂದ ಆದಂತಹ ಸಂದರ್ಭದಲ್ಲಿ ಈ ಯಾವ ನಾಯಕರುಗಳು ಅಲ್ಲಿ ಇರಲಿಲ್ಲ. ಆದರೆ ಡಿ.ಕೆ. ಬಣದ ನಾಯಕರು ಡಿ.ಕೆ. ಅವರ ಮಾತನ್ನೇ ನಂಬಿಕೊಂಡು ಕೂತಿದ್ದಾರೆ. ಹಲವರು ಇದರಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇರೆ. ಇದೇ ಕಾರಣಕ್ಕೆ ಡಿ.ಕೆ. ಅವರನ್ನು ಬೆಂಬಲಿಸ್ತಾ ಇರೋದು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಒಂದಾದ ಮೇಲೆ ಒಂದರಂತೆ ದೇವಸ್ಥಾನಗಳ ಭೇಟಿ ಮಾಡ್ತಿದ್ದಾರೆ. ನಾಗಸಾಧುಗಳು ಇತ್ತೀಚೆಗಷ್ಟೇ ಸದಾಶಿವನಗರದ ಮನೆಗೆ ಭೇಟಿ ನೀಡಿದರು. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇರ್ಬೋದು, ಖ್ಯಾತ ಜ್ಯೋತಿಷಿಗಳೆಲ್ಲ ಅವರ ಪರವಾಗಿ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಈ ಭವಿಷ್ಯಗಳು ಎಷ್ಟು ನಿಜ ಆಗುತ್ತೋ ಬಿಡುತ್ತೋ, ಆದರೆ ಡಿ.ಕೆ. ಅವರು ಈಗ ಕೇವಲ ಸಿಎಂ ಅಲ್ಲ, ಪ್ರಧಾನಿ ಆಗೋವರೆಗೂ ಯೋಗ ಇದೆ ಅಂತ ಜ್ಯೋತಿಷಿಗಳು ನುಡಿದಿರೋದ್ರಿಂದಲೇ ಡಿ.ಕೆ. ಶಿವಕುಮಾರ್ ಅವರು ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ಯೋಗ ಏನು ಕೂಡಿ ಬಂದಿದೆ, ಈ ಅವಕಾಶವನ್ನು ಏನಾದರೂ ಕೈ ಚೆಲ್ಲಿಕೊಂಡ್ರೆ ಮತ್ತೆ ಆ ಯೋಗ ಬರೋದಿಲ್ಲ. ಇದೇ ಕಾರಣಕ್ಕೆ ಟೆಂಪಲ್ ರನ್ ನಡೀತಾ ಇರೋದು. ಈ ಹಿಂದೆ ಕುಂಭಮೇಳಕ್ಕೆ ಹೋಗಿದ್ದು ಕೂಡ ಅದರದ್ದೇ ಒಂದು ಭಾಗ. ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ, ತಮಿಳುನಾಡಿನ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೆಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವೆಲ್ಲವನ್ನು ಗಮನಿಸಿದಾಗ ಡಿ.ಕೆ. ಶಿವಕುಮಾರ್ ಅವರು ಅಕ್ಷರಶಃ ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರನ್ನು ಫಾಲೋ ಮಾಡ್ತಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋದಿಯವರ ವರ್ಚಸ್ಸು, ಅವರು ಇಡುವಂತಹ ಹೆಜ್ಜೆಗಳು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳಾಗಿರ್ಬೋದು, ಇವೆಲ್ಲವೂ ಬಹಳ ಗಮನ ಸೆಳೆದಿದೆ.
ನಮ್ಮ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಭಾರತದ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡೋದ್ರ ಮೂಲಕವಾಗಿ ಅದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಅದು ಭಾರತೀಯರನ್ನು ಒಂದುಗೂಡಿಸ್ತಾ ಇದೆ. ಇದೇ ದಾಟಿಯಲ್ಲಿ ಈಗ ರಾಜಕೀಯವಾಗಿ ಇದನ್ನು ಬಳಸಿಕೊಂಡು ಡಿ ಕೆ ಅವರು ಆ ಒಂದು ನಡೆಯನ್ನು ಅನುಸರಿಸ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳು ಕೂಡ ಇದೆ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಒಂದು ಯೋಗ ಕೂಡಿ ಬಂದಿರೋದು ಅವರ ಬಲವಾದ ನಂಬಿಕೆ ಇದು. ಇನ್ನು ರಾಜಕೀಯವಾಗಿ ನೋಡಿದ್ರೆ ದೇಶದಲ್ಲಿ ಗಟ್ಟಿಯಾಗಿ ಸರ್ಕಾರವನ್ನು ರಚಿಸಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್, ಅದು ಕರ್ನಾಟಕದಲ್ಲಿ ಮಾತ್ರ. ಈಗ ಸಿ ಎಂ ಆಗುವಂತಹ ಅವಕಾಶವನ್ನು ಬಳಸಿಕೊಂಡು ರಾಷ್ಟ್ರ ರಾಜಕಾರಣದವರೆಗೆ ತಲುಪಬೇಕು, ರಾಷ್ಟ್ರದ ಗಮನವನ್ನು ಸೆಳಿಬೇಕು, ಇದು ಡಿ ಕೆ ಅವರ ಪ್ಲ್ಯಾನ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಹೇಳಿಕೊಳ್ಳುವ ಪ್ರಭಾವಿ ನಾಯಕರುಗಳೇ ಇಲ್ಲ. ಪ್ರಭಾವಿ ಅನ್ನೋದಕ್ಕಿಂತ ಪಕ್ಷವನ್ನು ಬಲಪಡಿಸಬೇಕು, ಅಭಿವೃದ್ಧಿ ಮಂತ್ರವನ್ನು ಇಟ್ಕೊಂಡು ಜನರನ್ನು ಪಕ್ಷದ ಕಡೆಗೆ ಸೆಳಿಬೇಕು. ಅಂದರೆ BJP ಯಾವ ರೀತಿಯಾಗಿ ಅಭಿವೃದ್ಧಿಯ ಮೂಲಕವಾಗಿ ಒಂದಾದ ಮೇಲೆ ಒಂದರಂತೆ ರಾಜ್ಯವನ್ನು ಗೆದ್ಕೊಂಡು ಬರ್ತಾ ಇದೆಯೋ, ಈಗೇನು ಬಹುತೇಕ ರಾಜ್ಯದಲ್ಲಿ ಗಟ್ಟಿಯಾಗಿ ಬೇರೂರಿದೆಯೋ, ಅದೇ ರೀತಿಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ವಾಪಸ್ಸು ತರಬೇಕು ಅಂತ ಹೇಳಿದ್ರೆ ಈ ಓಲೈಕೆ ರಾಜಕಾರಣಗಳು ನಡೆಯೋದಿಲ್ಲ, ಜಾತಿ ರಾಜಕಾರಣ ನಡೆಯೋದಿಲ್ಲ. ಗ್ಯಾರಂಟಿ ಯೋಜನೆ ಇನ್ನೊಂದು ಮತ್ತೊಂದು ಅಂತ ಆಫರ್ಗಳನ್ನು ನೀಡ್ತಾ ಹೋದರೆ ಅದನ್ನೇ ನಂಬಿಕೊಂಡು ಕೂತ್ರೆ ಪಕ್ಷ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಡಿ ಕೆ ಅವರಿಗೆ ಅರಿವಾದಂತಿದೆ. ಹಾಗಾಗಿ BJP ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳ ಕಡೆಗೆ ಪ್ಲ್ಯಾನ್ ರೂಪಿಸಬೇಕು, ಡೆವಲಪ್ಮೆಂಟ್ ಮಾಡೆಲನ್ನು ಇಟ್ಟು ಮತಗಿಟ್ಟಿಸಿಕೊಳ್ಬೇಕು. ಈಗ ರಾಜ್ಯದಲ್ಲಿ ಏನು ಅವಕಾಶ ಸಿಗುತ್ತೆ, ಸಿ ಎಂ ಆಗ್ತಾರಲ್ವ, ಅದರ ಮರುಕ್ಷಣವೇ ಎಲ್ಲ ಅವಕಾಶವನ್ನು ಬಳಸಿಕೊಂಡು ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳ ಮೂಲಕವಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದೆಲ್ಲೆಡೆ ಅಲ್ಲಲ್ಲೇ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಸೃಷ್ಟಿ ಮಾಡಬೇಕು. ಏರ್ಪೋರ್ಟ್ಗಳಾಗಿರ್ಬೋದು, IT ಹಬ್ಗಳಾಗಿರ್ಬೋದು, ಈ ರೀತಿಯಾಗಿ ಕರ್ನಾಟಕದ ಇಡೀ ಚಿತ್ರಣವನ್ನೇ ಬದಲಿಸಬೇಕು. ಇದೆಲ್ಲದರ ಮೂಲಕವಾಗಿ ತಾನು ಗಮನ ಸೆಳಿಬೇಕು ಅನ್ನೋದು ಡಿ ಕೆ ಅವರ ಬತ್ತಳಿಕೆಯಲ್ಲಿರುವಂತಹ ಪ್ಲ್ಯಾನ್ಗಳು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ಇತ್ತೀಚೆಗೆ ಅವರ ಕಾರ್ಯವೈಖರಿಯನ್ನು ನೀವು ಗಮನಿಸಿರಬಹುದು. ಒಂದು ಕಡೆ ಟೆಂಪಲ್ ರನ್ ನಡೆಯುತ್ತೆ, ಮತ್ತೊಂದು ಕಡೆ ಸದ್ಯಕ್ಕೇನು ಸಚಿವರ ಕೆಲಸ ಮಾಡ್ತಿದ್ದಾರಲ್ವ, ಆ ಒಂದು ಅಧಿಕಾರಾವಧಿಯಲ್ಲೂ ಕೂಡ ಹೊಸ ಯೋಜನೆಗಳ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಾರೆ. ಅದು ಮೇಕೆದಾಟು ವಿಚಾರದಲ್ಲಾಗಿರ್ಬೋದು, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಟನಲ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಂತಹ ವಿಚಾರ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ರು. ಈ ಪ್ರಾಜೆಕ್ಟ್ಗಳು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಬೇರೆ ವಿಚಾರ, ಆದರೆ ಜನರ ಮನಸ್ಸಲ್ಲಿ ಅಭಿವೃದ್ಧಿ ಕಡೆಗೆ ಇವರು ಗಮನ ಕೊಡ್ತಿದ್ದಾರಪ್ಪ ಅನ್ನುವಂತಹ ಅಭಿಪ್ರಾಯ ಮೂಡುತ್ತೆ. ಅದೇ ರೀತಿಯಲ್ಲಿ ಈ ಉಳಿದ 2.5 ವರ್ಷ ಅವಕಾಶ ಏನಿದೆಯಲ್ವಾ, CM ಆಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಬೇಕು ಅನ್ನೋದು ಡಿ ಕೆ ಅವರ ಪ್ಲ್ಯಾನ್. ಈ ಕಡೆಯ 2 ವರ್ಷ ಅಂತ ಹೇಳಿದಾಗ ಹೆಚ್ಚಾಗಿ ಸರ್ಕಾರದ ಮೇಲೆ ಯಾವುದೇ ನಿರೀಕ್ಷೆ ಇರೋದಿಲ್ಲ. ಹಾಗಾಗಿ ಸುಮ್ಮನೆ ಏನೋ ಮಾಡಿದ್ರೆ ಅದು ಗಮನ ಸೆಳೆಯೋದೂ ಇಲ್ಲ. ಈಗಾಗಲೇ ಇರುವಂತಹ ಗ್ಯಾರಂಟಿ ಯೋಜನೆಗಳೇನಿದೆ ಅದು ಅಷ್ಟಕ್ಕಷ್ಟೇ, ಅದರಿಂದಾಗಿ ಮುಂದೆ ಸರ್ಕಾರ ರಚಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗ ಯಾವುದೇ ಭರವಸೆ ಉಳಿದುಕೊಂಡಿಲ್ಲ. ಇನ್ನು ಶಾಸಕರುಗಳ ವಿಚಾರ ಬಂದರೆ ಇದೇ ಗ್ಯಾರಂಟಿ ಯೋಜನೆಯಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನೇ ಮುಂದುವರಿಸಿದ್ರೆ, ಅದಕ್ಕೆ ಹಣ ಸುರಿದ್ರೆ, ಅನುದಾನ ಕೊಡದೇ ಇದ್ದರೆ ಮುಂದಿನ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಮುಖ ಕೂಡ ನೋಡೋದಿಲ್ಲ, ಜನ ನಮ್ಮನ್ನು ತಿರಸ್ಕರಿಸ್ತಾರೆ ಅನ್ನುವಂತಹ ಆತಂಕ ಈಗಾಗಲೇ ಶಾಸಕರಲ್ಲಿ ಮೂಡಿದೆ. ಸರ್ಕಾರದ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡೇ ಈಗ ಡಿ ಕೆ ಅವರು ಈಗಾಗಲೇ ಮುಂದಿನ ಸಾಲಿನ ಬಜೆಟ್ಗೂ ಕೂಡ ಒಂದು ಬಿಗ್ ಪ್ಲ್ಯಾನನ್ನು ರೂಪಿಸಿ ಆಯವ್ಯಯದ ಬಗ್ಗೆ ಸಂಪೂರ್ಣ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಿದ್ದಾರೆ. ಈ ವಿಚಾರ ಈಗ ಸಂಚಲನ ಮೂಡಿಸ್ತಾ ಇದೆ. ಅಲ್ಲಿಗೆ CM ಕುರ್ಚಿಗೆ ಇರೋದಕ್ಕೆ ಪ್ರಬಲವಾಗಿ ಪ್ಲ್ಯಾನ್ ರೂಪಿಸಿರೋದಂತೂ ಪಕ್ಕಾ. ಇಷ್ಟು ಮಾತ್ರ ಅಲ್ಲ, ತಾನು ಹೇಗೆ ತನ್ನ ಕೆಲಸದ ಮೂಲಕವಾಗಿ ಜನರ ದೃಷ್ಟಿಕೋನವನ್ನೇ ಬದಲು ಮಾಡ್ತೀನಿ ಎನ್ನುವ ಸಂಪೂರ್ಣವಾದ ವರದಿಯನ್ನು ಹೈಕಮಾಂಡ್ ನಾಯಕರುಗಳ ಮುಂದೆ ಕೂಡ ಇಟ್ಟಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಆಗುತ್ತೆ ಹೋಗುತ್ತೆ ರಾಜಕೀಯದಲ್ಲಿ ಅನ್ನೋ ರೀತಿಯಲ್ಲಿಲ್ಲ, ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಆಂಧ್ರದಲ್ಲಿ ಸೀಕ್ರೆಟ್ ಮೀಟಿಂಗ್ ಬಹಳ ಜೋರಾಗಿ ನಡೆಸ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿರುವಂತಹ ವಿಚಾರ. ಈಗಾಗಲೇ ನೀವು ಗಮನಿಸಿರ್ಬೋದು, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು NDA ಸಪೋರ್ಟ್ನ ಜೊತೆಗೆ ಹೈದರಾಬಾದ್ಗಿಂತ ಚೆನ್ನಾಗಿ ಅಮರಾವತಿಯನ್ನು ಬೆಳೆಸಬೇಕು ಅನ್ನೋ ಗುರಿಯನ್ನು ಹೊಂದಿದ್ದಾರೆ. ಬಹಳ ತೀಕ್ಷ್ಣವಾಗಿ ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರೆ. ಅದರ ರಿಸಲ್ಟನ್ನು ನಾವು ಮೊನ್ನೆ ನೋಡಿದ್ವಿ. ಬೆಂಗಳೂರಿಗೆ ಬರಬೇಕಾದಂತಹ ಒಂದು ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ AI ಹಬ್ ಆಂಧ್ರದ ಪಾಲಾಯಿತು. ಆದರೆ ನಿಜ ವಿಚಾರ ಏನಪ್ಪ ಅಂದರೆ, ಅಲ್ಲಿಗಿಂತ ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಉದ್ಯಮಗಳಿಗೆ ಸೂಕ್ತವಾದಂತಹ ವಾತಾವರಣ ಇದೆ. ಹವಾಮಾನದಿಂದ ಹಿಡಿದು ತಂತ್ರಜ್ಞರವರೆಗೆ ನಮ್ಮಲ್ಲಿ ಸಾಕಷ್ಟು ಪರಿಣಿತರಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಕ್ಕಿಂತ ಇನ್ನೂ ಹೆಚ್ಚಿನ ಒಳ್ಳೆಯ ಅವಕಾಶಗಳಿದೆ. ಅದನ್ನು ತಾನು ಚೆನ್ನಾಗಿ ಬಳಸಿಕೊಳ್ಬೇಕು ಅಂತ ಡಿ ಕೆ ಅವರು ಆಂಧ್ರ ಚಂದ್ರಬಾಬು ನಾಯ್ಡು ಅವರ ಬ್ಯಾಕ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವ, ಆ ಟೆಕ್ನಿಕಲ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಏನು ಸಲಹೆ ಸೂಚನೆಯನ್ನು ಕೊಡುವಂತಹ ಟೀಮ್ ಏನಿರುತ್ತೆ, ಅವರನ್ನು ಡಿ ಕೆ ಅವರ ಟೀಮ್ ಕಾಂಟ್ಯಾಕ್ಟ್ ಮಾಡಿದೆ ಅನ್ನೋದು ಮಾಹಿತಿ. ಅದೇ ರೀತಿಯ ಟೀಮನ್ನು ತಾನು ಕೂಡ ಹೊಂದಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ. ಮೀಟಿಂಗ್ಗಳು ನಡೀತಾ ಇದೆ ಅನ್ನೋದು ಸಿಕ್ಕಿರುವ ಮಾಹಿತಿ.
ಈ ಎಲ್ಲ ಕೆಲಸಗಳಿಗೆ ಡಿ ಕೆ ಅವರು ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ತಯಾರಿಯನ್ನು ನಡೆಸಿಕೊಂಡೇ ಬರ್ತಿದ್ದಾರೆ. ಇತ್ತೀಚೆಗೆ ನೀವು ಗಮನಿಸಿರಬಹುದು, ಗೋವಾ ಉದ್ಯಮಿಗಳ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ರು. ಅಲ್ಲಿ ಶಾಸಕರನ್ನ ಸೇರಿಸಿ ಮೀಟಿಂಗ್ ಮಾಡಿಸಿದ್ರು. ಅಂದರೆ ತಾನು CM ಆದರೆ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ, ಬಂಡವಾಳ ಹರಿದು ಬರೋ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ತೀನಿ, ಇದರ ಮಾದರಿಯನ್ನು ಶಾಸಕರ ಮುಂದೆ ಇಟ್ಟಿದ್ದಾರೆ. ಈಗ ಈ ಗ್ಯಾರಂಟಿಯಿಂದಾಗಿ ಅನುದಾನ ಇಲ್ಲ ಅಂತ ಅಲ್ವಾ ಶಾಸಕರು ಹೇಳ್ತಾ ಇರೋದು. ಮುಂದಿನ ಎಲೆಕ್ಷನ್ ಗೆಲ್ಲಬೇಕು ಅಂತ ಹೇಳಿದ್ರು ಅನುದಾನ ಬೇಕೇ ಬೇಕು ಅಂತ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಹೇಗೆ ತಾನು ಆ ಅನುದಾನವನ್ನು ತರಬಲ್ಲೆ ಅನ್ನುವ ಬ್ಲೂ ಪ್ರಿಂಟನ್ನು ಡಿ ಕೆ ಅವರು ಶಾಸಕರ ಮುಂದೆ ಇಟ್ಟಿದ್ದಾರೆ. ದೇಶದ ಬೇರೆ ಬೇರೆ ಉದ್ಯಮಿಗಳು, ದುಬೈ ಉದ್ಯಮಿಗಳು ಇವರ ಮನವೊಲಿಸಿ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಗುವಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಒಟ್ಟಾರೆಯಾಗಿ ಏನಪ್ಪ ಅಂದರೆ, ಒಂದು ಬಾರಿ CM ಆದರೆ ಡಿ ಕೆ ಅಂದರೆ ಅಭಿವೃದ್ಧಿ, ಡೆವಲಪ್ಮೆಂಟ್ ಅಂದರೆ ಡಿ ಕೆ ಶಿವಕುಮಾರ್ ಅಂತ ಜನ ಮಾತನಾಡ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ವಿರೋಧಿಗಳು ಕೂಡ ಮೆಚ್ಚಬೇಕು. ಈಗೇನು ವಿರೋಧಿಗಳು ಕಟು ಟೀಕೆ ಮಾಡ್ತಾ ಇದ್ದಾರೆ, ಆ ಕೆಟ್ಟ ಇಮ್ಯಾಜ್ ಹೋಗಿ ಒಂದು ಕ್ಲೀನ್ ಇಮ್ಯಾಜ್ ಬರಬೇಕು. ಆ ಮಟ್ಟಿಗೆ ಕೆಲಸ ಮಾಡಬೇಕು, ವೈಬ್ರೆಂಟ್ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ಅದರ ಹಿಂದಿನ ಸಂಪೂರ್ಣ ಕ್ರೆಡಿಟನ್ನು ತಾನು ತೆಗೆದುಕೊಳ್ಬೇಕು ಅನ್ನೋದು ಡಿ ಕೆ ಅವರ ಪ್ಲಾನ್. ಇವೆಲ್ಲವೂ ಆಗಬೇಕು ಅಂದರೆ ಒಮ್ಮೆ ಆದರೂ CM ಆಗಲೇಬೇಕು. ಇದೇ ಕಾರಣಕ್ಕೆ ಆಂಧ್ರ ಆಪರೇಷನ್ ಜೊತೆಗೆ ಆಪರೇಷನ್ ಆಪ್ತ ಕೂಡ ನಡೆಸ್ತಾ ಇದ್ದಾರೆ. ಗೋಕರ್ಣಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ಹಾಗೆ CM ನಡುವೆ ಒಪ್ಪಂದ ಆಗಿದೆ, ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ, ಆ ಪ್ರಕಾರವಾಗಿ ನಾವಿಬ್ರು ನಡೆದುಕೊಂಡು ಹೋಗ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡ್ತಾರೆ. ಅಲ್ಲಿಂದ ನೇರವಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತನಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕೋದಕ್ಕೆ ಮುಂದಾಗ್ತಾರೆ. KN ರಾಜಣ್ಣ ಅವರನ್ನು ಎರಡೆರಡು ಬಾರಿ ಭೇಟಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಸಚಿವ ಜಮೀರ್ ಅವರನ್ನು ಕೂಡ ಭೇಟಿ ಮಾಡಿ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರೆ ಇದೆಲ್ಲದರ ಮಧ್ಯೆ ಖರ್ಗೆ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಗೊಂದಲವನ್ನು ಪರಿಹರಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ ಈಗ ಖರ್ಗೆ ಅವರ ಮೇಲಿದೆ. ಈ ನಡುವೆನೇ ನಾಯಕರುಗಳ ಬೇಕಾಬಿಟ್ಟಿ ಹೇಳಿಕೆಗಳು ಖರ್ಗೆ ಅವರನ್ನು ಕೆರಳಿಸಿದೆ. ದೆಹಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಡಿ ಕೆ ಅವರು ನಾನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗೋದಿಲ್ಲ, ಪಕ್ಷ ಕಟ್ಟಿದ್ದೇನೆ ಅಂತ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯ ಅವರು ಸೆಷನ್ನಲ್ಲೇ ನಾನೇ 5 ವರ್ಷ CM ಅಂತ ಪದೇ ಪದೇ ಹೇಳ್ತಿದ್ದಾರೆ. ಅಂದರೆ ನಾವೇ ಗ್ರೇಟ್, ನಾವೇ ಪಕ್ಷ ಕಟ್ಟಿದ್ದು ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇದ್ದಂತಹ ಈ ಲೀಡರ್ಸ್ಗಳಿಗೆ ನಿಮ್ಮ ಜವಾಬ್ದಾರಿ ಏನು, ನಿಮಗೆ ಪಕ್ಷ ಏನು ಕೊಟ್ಟಿದೆ, ನಿಮ್ಮಿಂದ ಪಕ್ಷನ ಅಥವಾ ಪಕ್ಷದಿಂದ ನೀವಾ ಅನ್ನೋ ಅರ್ಥದಲ್ಲಿ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದು ಖರ್ಗೆ ಅವರ ಮನಸ್ಸಲ್ಲೇನಿಲ್ಲ. ಯಾಕಂದರೆ ಡಿ ಕೆ ಅವರು CM ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಲವಾರು ಪ್ಲಸ್ ಪಾಯಿಂಟ್ಗಳಿವೆ. ದಲಿತ ನಾಯಕರ ಬಲ ಸರ್ಕಾರಕ್ಕೆ ಬೇಕೇ ಬೇಕಾಗುತ್ತೆ. ಆಗ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಸಹಜವಾಗಿ ಮುನ್ನೆಲೆಗೆ ಬರುತ್ತೆ. ಆದರೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಲೀಡರ್, ಯಾವುದೋ ಸಾಮಾನ್ಯ ನಾಯಕ ಅಲ್ಲ. ಒಂದೇ ಬಾರಿ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಮೊದಲು ಅವರನ್ನು ಸಮಾಧಾನಪಡಿಸಿ, ಅವರ ಮನವೊಲಿಸಿ, ಹೇಗಾದರೂ ಮಾಡಿ ಗೊಂದಲವನ್ನು, ಈ ಅಡ್ಡಿ ಆತಂಕವನ್ನು ಬಗೆಹರಿಸಬೇಕಾಗಿರೋದು ಈಗ ಖರ್ಗೆ ಅವರಿಗಿರುವಂತಹ ಸವಾಲು. ಹೀಗಾಗಿನೇ ಒಂದು ಖಡಕ್ ವಾರ್ನಿಂಗ್ ಮೂಲಕವಾಗಿ ಎಚ್ಚರಿಸಿದ್ದಾರೆ. ನಾನೇ ಪಕ್ಷ ಕಟ್ಟದೆ, ಒಬ್ಬರಿಂದನೇ ಪಕ್ಷ ಅನ್ನೋದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ರೀತಿಯಾಗಿ ಮಾತನಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಸಿದ್ದರಾಮಯ್ಯ ಅವರು ದೊಡ್ಡ ಲೀಡರ್, ಆದರೆ ಅವರು ಬರೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಹಲವು ಬಾರಿ ಅಧಿಕಾರವನ್ನು ಅನುಭವಿಸಿತ್ತು. ಹೀಗಾಗಿ ಕಾರ್ಯಕರ್ತರಿಂದ ಪಕ್ಷ, ಪಕ್ಷದಿಂದ ನಾಯಕರು ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯ ಮಾತು ಈಗ ಖರ್ಗೆ ಅವರ ಬಾಯಲ್ಲೂ ಬಂದಿದೆ. ಒಟ್ಟಾರೆಯಾಗಿ ಈಗ ಇರುವಂತಹ ಕುತೂಹಲ ಅಂದರೆ ಏನಾಗುತ್ತೆ ಮುಂದೆ ಅನ್ನೋದು. ಹಾಗಾದರೆ ವೀಕ್ಷಕರೇ, ಮುಂದಿನ CM ಯಾರಾಗಬಹುದು? ನೀವೇನಂತೀರ ಈ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.